ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅನ್ನುವಂತಹ ತೀರ್ಪು ಹೊರಬಿದ್ದಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಪ್ರಕಟವಾಗಿದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೂ ಈಗ ಕುತ್ತು ಎದುರಾಗಲಿದೆ. ಕೊಲೆ ಒಳಸಂಚಿನ ಅಪರಾಧಿ ಸಾಬೀತಿನಿಂದ ಈಗ ಸಂಕಷ್ಟ ಮತ್ತಷ್ಟು ಹೆಚ್ಚಾಗಲಿದೆ. ಶಾಸಕ ಸ್ಥಾನ ಕಳೆದುಕೊಳ್ಳಲಿದ್ದಾರೆ ವಿನಯ್ ಕುಲಕರ್ಣಿ. ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಸದ್ಯ ವಿನಯ್ ಕುಲಕರ್ಣಿ ಅವರು. ವಿನಯ್ ಕುಲಕರ್ಣಿ ಮತ್ತು ಸಹಚರರು ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ರಾತ್ರಿ ಜೈಲಿನ ಕ್ವಾರಂಟೈನ್ ಸೆಲ್ಗೆ ವಿನಯ್ ಕುಲಕರ್ಣಿಯನ್ನ ಶಿಫ್ಟ್ ಮಾಡಲಾಗಿದೆ. ತಡವಾಗಿ ಬಂದ ಹಿನ್ನೆಲೆಯಲ್ಲಿ ಖೈದಿ ಸಂಖ್ಯೆಯನ್ನ ಇವತ್ತು ನೀಡುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವು ದಿನ ಕ್ವಾರಂಟೈನ್ ಸೆಲ್ನಲ್ಲೇ ಜೈಲಾಧಿಕಾರಿಗಳು ಇಡಲಿದ್ದಾರೆ. ಲಾ ಪ್ರೊಸೀಜರ್ಗಳು ಏನೆಲ್ಲ ಇದೆ, ಆ ಕಾನೂನು ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಮೇನ್ ಜೈಲಿಗೆ ಅವರನ್ನ ಶಿಫ್ಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಅಂತಿಮವಾಗಿರುವಂತಹ ತೀರ್ಪು ನಿನ್ನೆ ಹೊರಬಂದಿದೆ. ಅದರ ಮುಂದುವರೆದ ಭಾಗವಾಗಿ ಕಾನೂನು ಪ್ರಕ್ರಿಯೆಗಳು ಇವತ್ತು ಸಾಗಲಿದೆ. ಇನ್ನೊಂದು ಕಡೆ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟವಾಗುತ್ತೆ. ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಸಂಚಲನ ಮೂಡಿಸಿದ್ದ ಕೇಸದು. ಧಾರವಾಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಹಾಗೆ ಹಾಲಿ ಶಾಸಕ ವಿನಯ್ ಕುಲಕರ್ಣಿ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಂತ ಚನ್ನಕೇಶವ್ ಟೆಂಕರಿಕರ್ ಸೇರಿದಂತೆ 17 ಆರೋಪಿಗಳನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ದೋಷಿ ಅಂತ ಹೇಳಿ ಘೋಷಿಸಿದೆ. ವಿನಯ್ ಕುಲಕರ್ಣಿಗೆ ಗಲ್ಲು ಶಿಕ್ಷೆಯೋ ಅಥವಾ ಜೀವಾವಧಿಯೋ ಅನ್ನುವಂಥ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಇದು ಶಿಕ್ಷೆಯ ಪ್ರಮಾಣವನ್ನ ವಿಶೇಷ ಕೋರ್ಟ್ ಇವತ್ತು ಪ್ರಕಟಿಸಲಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಹೊರಬಂದಿದ್ದು, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನತ್ತ ಈಗ ಕರ್ನಾಟಕದ ಚಿತ್ತ ನೆಟ್ಟಿದೆ. ಯಾವ ರೀತಿಯಾಗಿ ಶಿಕ್ಷೆಯ ಪ್ರಮಾಣವನ್ನ ನೀಡಲಾಗುತ್ತೆ ಅಂತ ಹೇಳಿ, ವಿನಯ್ ಕುಲಕರ್ಣಿಗೆ ಗಲ್ಲು ಶಿಕ್ಷೆಯೋ ಜೀವಾವಧಿಯೋ ಅನ್ನುವಂಥ ಚರ್ಚೆಗಳು ಕೂಡ ಈಗ ಒಂದು ಕಡೆ ಸಾಗ್ತಾ ಇದೆ. ಈ ರೀತಿಯಾದಂತಹ ಮಹತ್ವದ ತೀರ್ಪು ಹೊರಬಂದಿದೆ. ಶಿಕ್ಷೆ ಪ್ರಮಾಣವನ್ನ ಇವತ್ತು ಕಾಯ್ದಿರಿಸಲಾಗಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಸುಮಾರು 8 ವರ್ಷಗಳ ಕಾಲ ಸುದೀರ್ಘ ವಿಚಾರಣೆಯನ್ನ ನಡೆಸಲಾಗಿತ್ತು. ಇನ್ನು ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಂಜೆ ಅಂತಿಮವಾದಂತಹ ತೀರ್ಪನ್ನ ನಿನ್ನೆ ಪ್ರಕಟಿಸಿದೆ. ಪ್ರಕರಣದ ವಿಚಾರಣೆಯನ್ನ ನಡೆಸಿದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು 15ನೇ ಆರೋಪಿ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ವಿಕ್ರಮ್ ಬಳ್ಳಾರಿ, ಕೀರ್ತಿ ಕುಮಾರ್ ಬಸವರಾಜ್ ಕುರಹಟ್ಟಿ, ಸಂದೀಪ್ ಸವದತ್ತಿ, ವಿನಾಯಕ ಕಟಗಿ, ಮಹಾಬಲೇಶ್ವರ ಹೊಂಗಲ್ ಅವರು ತಪ್ಪಿತಸ್ಥರು ಅಂತ ತಿಳಿಸಿದ್ದಾರೆ. ಬಿಜೆಪಿಗ ಯೋಗೇಶ್ ಗೌಡರ ಅವರನ್ನ 2016ರ ಜೂನ್ 15ರಂದು ಧಾರವಾಡದಲ್ಲಿ ಕೊಲೆ ಮಾಡಲಾಗಿರುತ್ತೆ. ತೀವ್ರ ರಾಜಕೀಯ ವೈಷಮ್ಯದಿಂದ ಯೋಗೇಶ್ ಕೊಲೆ ಆಗಿದೆ ಅನ್ನುವಂತ ಬಲವಾದ ಆರೋಪ ಆಗ ಕೇಳಿ ಬಂದಿರುತ್ತೆ. ಧಾರವಾಡ ಪೊಲೀಸರಿಂದ 6 ಮಂದಿ ವಿರುದ್ಧ ಸ್ಥಳೀಯ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿತ್ತು. 2019ರಲ್ಲಿ ಯೋಗೇಶ್ ಪ್ರಕರಣಕ್ಕೆ ತಿರುವು ಸಿಗತ್ತೆ. ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಲಾಗಿತ್ತು. 2020 ನವೆಂಬರ್ 5ರಂದು ಸಿಬಿಐ ಅಧಿಕಾರಿಗಳಿಂದ ವಿನಯ್ ಕುಲಕರ್ಣಿ ಅವರ ಬಂಧನವಾಗುತ್ತೆ. ವಿನಯ್ ಸೇರಿದಂತೆ 21 ಮಂದಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. ಏಪ್ರಿಲ್ 15ಕ್ಕೆ ತೀರ್ಪು ನಿನ್ನೆ ಪ್ರಕಟವಾಗಿದೆ. ಹಾಗೆ ಶಾಸಕ ವಿನಯ್ ಕುಲಕರ್ಣಿ ಅಪರಾಧಿ ಅನ್ನುವಂತಹ ತೀರ್ಪು ಇದು. ದೋಷಿಯಾಗಿರೋ ವಿನಯ್ ಕುಲಕರ್ಣಿ ಮುಂದಿನ ಹಾದಿ ಏನು ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅನ್ನುವಂತಹ ತೀರ್ಪು ಪ್ರಕಟವಾಗಿದೆ. ಈ ಹಿನ್ನೆಲೆ ವಿನಯ್ ಕುಲಕರ್ಣಿ ಅವರ ಮುಂದಿನ ನಡೆ ಏನು ಅನ್ನುವಂಥ ಚರ್ಚೆ ಈಗ ಎದುರಾಗಿದೆ. ವಿನಯ್ ಕುಲಕರ್ಣಿ ಕಾನೂನು ಹೋರಾಟ ಮಾಡೋದಂತೂ ಖಚಿತ. ವಿನಯ್ ಕುಲಕರ್ಣಿ ಕಾನೂನು ಹೋರಾಟವನ್ನು ಮಾಡೋದಕ್ಕೆ ಅವರಿಗೆ ಅವಕಾಶ ಇದೆ. ಸೆಷನ್ಸ್ ಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್, ಸುಪ್ರೀಂ ಮೊರೆ ಹೋಗಬಹುದು. ಸೆಷನ್ಸ್ ಕೋರ್ಟ್ ತೀರ್ಪಿಗೆ ತಡೆ ನೀಡುವಂತಹ ಮನವಿಗೆ ಅವಕಾಶ ಇದೆ. ಶಾಸಕ ಸ್ಥಾನವನ್ನ ಉಳಿಸಿಕೊಳ್ಳುವುದಕ್ಕೆ 1 ತಿಂಗಳುಗಳ ಕಾಲ ಅವಕಾಶ ಇದೆ. 1 ತಿಂಗಳ ಒಳಗಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಅವರು ತಡೆಯಾಜ್ಞೆಯನ್ನ ತರಬೇಕು. ಇನ್ನು ಇವತ್ತು ವಿನಯ್ ಕುಲಕರ್ಣಿ ಶಿಕ್ಷೆ ಪ್ರಮಾಣವೂ ಕೂಡ ಪ್ರಕಟವಾಗುತ್ತೆ. ಶಿಕ್ಷೆ ಪ್ರಮಾಣ ಪ್ರಕಟವಾದ ಬಳಿಕ ವಕೀಲರ ಜೊತೆಗೆ ಚರ್ಚೆಯನ್ನ ನಡೆಸಿ ಮುಂದಿನ ನಡೆಯ ಬಗ್ಗೆ ಚರ್ಚೆ ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಕಡೆ ಆರೋಪಿಗಳಾದ ವಾಸುದೇವ್ ಹಾಗೆ ಸೋಮಶೇಖರ್ ಕೇಸ್ನಿಂದ ಖುಲಾಸೆಯಾಗಿದೆ. A1 ಬಸವರಾಜ್ ಮುತ್ತಗಿ ಹಾಗೂ A17 ಶಿವಾನಂದ ಮಾಫಿ ಸಾಕ್ಷಿಯಾಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, 1-2 ವರ್ಷಗಳ ಕಾಲ ಅಲ್ಲ, ಸುದೀರ್ಘ 10 ವರ್ಷಗಳ ಕಾಲ ನಡೆದಿದ್ದಂತಹ ಕೇಸ್ ಇದು. ಕೊನೆಗೂ ನಿನ್ನೆ ಜಡ್ಜ್ಮೆಂಟ್ ಸಿಕ್ಕಿದೆ. ಹಾಗೆ ಶಿಕ್ಷೆ ಪ್ರಮಾಣ ಕೂಡ ಇವತ್ತು ಪ್ರಕಟವಾಗುತ್ತೆ. ಸದ್ಯಕ್ಕೆ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿರಲಿದೆ? ಇದು ರಾಜಕೀಯ ವಲಯದಲ್ಲಿ ಒಂದು ಕಾನೂನು ಪಾಠ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹುತೇಕ ಮಂದಿ ರಾಜಕೀಯದಲ್ಲಿ ಇದ್ದುಕೊಂಡು ತಾವು ತಪ್ಪು ಮಾಡಿದ್ರು ಅದಕ್ಕೆ ಹೇಗಾದ್ರೂ ಮಾಡಿ ಬಚಾವ್ ಮಾಡ್ಕೋಬಹುದು ಅನ್ನೋದು ಅವರ ಭ್ರಮೆಯಲ್ಲಿ ಬದುಕ್ತಾ ಇದ್ರು. ಅದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂದ್ರೆ ಇಂದು ಶಾಸಕ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಹಾಗೇನೆ ನಿನ್ನೆ ನ್ಯಾಯಾಲಯ ಆತ ಅಪರಾಧಿ ಅಂತ ಕೂಡ ಘೋಷಣೆ ಮಾಡಿರುವಂತದ್ದು. ಇಂದು ಬೆಳಗ್ಗೆ 11:30 ಸುಮಾರಿಗೆ ಶಿಕ್ಷೆ ಪ್ರಮಾಣವನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶ
ಸಂತೋಷ್ ಗಜಾನನ ಭಟ್ ಅವರು ಪ್ರಕಟ ಮಾಡ್ತಾರೆ. ಈಗಾಗಲೇ ಶಾಸಕ ವಿನಯ್ ಕುಲಕರ್ಣಿ ಸೇರಿ 17 ಮಂದಿ ಆರೋಪಿಗಳು ಪರಪ್ಪನಗ್ರಹಾರ ಜೈಲಿಗೆ ಶಿಫ್ಟ್ ಆಗಿರುವಂತದ್ದು. ಸೊ ಇವತ್ತು ಮತ್ತೆ ಅವರನ್ನ ನ್ಯಾಯಾಧೀಶರ ಎದುರು ಕರೆ ತರ್ತಾರೆ. 2016 ಜೂನ್ 16ರಂದು ಈ ಒಂದು ಕೊಲೆ ನಡೆದಿತ್ತು. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಯೋಗೇಶ್ ಗೌಡ 2019ರಲ್ಲಿ ಯೋಗೇಶ್ ಗೌಡ ಕೊಲೆ ಕೇಸ್ ಸಂಬಂಧ ಸಿಬಿಐಗೆ ಕೂಡ ವರ್ಗಾಯಿಸಲಾಗಿತ್ತು. ಪ್ರಮುಖವಾಗಿ ಇಲ್ಲಿ ಬಹಳಷ್ಟು ಕುತೂಹಲ ಇರುವಂತದ್ದು, ಇಲ್ಲಿ IPC 120B, 302, 143, 147, 148 ಹಾಗೇನೆ 149 ಸೆಕ್ಷನ್ ಅಡಿ ಕೇಸ್ ಕೂಡ ದಾಖಲಾಗಿರುವಂತದ್ದು. ಸೊ ಈ ಒಂದೊಂದು ಸೆಕ್ಷನ್ ಒಂದೊಂದು ರೀತಿಯಾದಂತಹ ವಿಚಾರಗಳನ್ನ ಹೇಳುತ್ತೆ. ಸೊ ಹೀಗಾಗಿ ಇವತ್ತು ಎಷ್ಟು ಮಟ್ಟಿಗೆ ಅವರಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಅನ್ನೋದು ಕೂಡ ಬಹಳಷ್ಟು ಕ್ಯೂರಿಯಾಸಿಟಿ ಇರುವಂತದ್ದು. ಯಾಕಂದ್ರೆ ನಾವು ಇಲ್ಲಿ ಮತ್ತೊಂದು ವಿಚಾರ ಗಮನಿಸಬೇಕು. ಯಾಕಂದ್ರೆ ಈ ಹಿಂದೆ ಪ್ರಜ್ವಲ್ ಅವರ ಕೇಸಲ್ಲಿ ಕೂಡ ಇದೇ ರೀತಿ ಮರು ದಿವಸಕ್ಕೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡೋದಾಗಿ ಹೇಳಿದ್ರು. ಸೊ ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ನ್ಯಾಯಾಧೀಶರ ಎದುರು ಕಣ್ಣೀರು ಹಾಕಿದ್ರು. ಯಾಕಂದ್ರೆ ಅವ್ರಿಗೂ ಕೂಡ ಸುಮಾರು 7 ವರ್ಷಗಳ ಜೈಲು ಶಿಕ್ಷೆಯನ್ನ ಕೂಡ ಕೊಟ್ಟಿರುವಂತದ್ದು. ಸದ್ಯ ಈ ಪ್ರಕರಣದಲ್ಲಿ ಕೂಡ IPC 302 ಅಂದ್ರೆ ಜೀವಾವಧಿ ಶಿಕ್ಷೆ. ಅಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನ ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡಿದ್ರೆ ಅಥವಾ ಕೊಲೆಗೆ ನೇರ ಕಾರಣ ಆದರೆ IPC ಸೆಕ್ಷನ್ 302 ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ. ಈ ಸೆಕ್ಷನ್ ಅಡಿಯಲ್ಲಿ ದೋಷಿ ಅಂತ ಈಗಾಗಲೇ ಸಾಬೀತಾಗಿರುವಂತದ್ದು. ಸೊ ಹೀಗಾಗಿ ಜೀವಾವಧಿ ಶಿಕ್ಷೆ ಅಥವಾ ಗರಿಷ್ಠ ಮರಣದಂಡನೆ ಶಿಕ್ಷೆ ವಿಧಿಸಲು ಕೂಡ ಅವಕಾಶ ಇದೆ. ಆದ್ರೆ ಇದು ನಮ್ಮ ಭಾರತದಲ್ಲಿ ಒಂದು ವೇಳೆ ಮರಣದಂಡನೆ ಶಿಕ್ಷೆ ವಿಧಿಸಬೇಕಾದ್ರೆ ಅದಕ್ಕೆ ಕೆಲವೊಂದು ಮತ್ತಷ್ಟು ಕಠಿಣ ಕಾನೂನು ಕ್ರಮ ಕೈಗೊಳ್ಬೇಕಾಗುತ್ತೆ. ಆದ್ರೆ ಜೀವಾವಧಿ ಶಿಕ್ಷೆ ಕೊಡುವಷ್ಟು ಅವಕಾಶ ಕೂಡ ಇರುವಂತದ್ದು. ಹಾಗೇನೆ IPC 120B ಅಂದ್ರೆ ಕೊಲೆಗೆ ಕೇಸ್, ಇದಂತೂ ಬಹಳಷ್ಟು ದೊಡ್ಡ ಸೆಕ್ಷನ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಕೂಡ ವಿನಯ್ ಕುಲಕರ್ಣಿ ಮೇಲೆ ಈ ಸೆಕ್ಷನ್ ಕೂಡ ಇರುವಂತದ್ದು. ಹಾಗೇನೆ IPC 201 ಅಂದ್ರೆ ಸಾಕ್ಷ್ಯನಾಶ. ಈಗಾಗಲೇ ಇವರು ಬಹಳಷ್ಟು ಪೊಲೀಸ್ ಆ ಸಂದರ್ಭದಲ್ಲಿ ಇದ್ದಂತಹ ಪೊಲೀಸ್ ತನಿಖಾಧಿಕಾರಿಗಳನ್ನ ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ರು, ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟಿದ್ರು. ಅವರ ತಲೆದಂಡ ಕೂಡ ಆಗಿರುವಂತದ್ದು. ಈ 17 ಆರೋಪಿಗಳ ಪೈಕಿ 2 ಪೊಲೀಸರು ಕೂಡ ಇರುವಂತದ್ದು. ಸೊ ಈ ಸೆಕ್ಷನ್ ಅಡಿ 7 ವರ್ಷ ಜೈಲು ಶಿಕ್ಷೆ ಕೂಡ ಅನುಭವಿಸಬಹುದು. ಅಷ್ಟು ಮಾತ್ರವಲ್ಲದೆ IPC 148 ಮತ್ತು 149 ಅಂದ್ರೆ ಮಾರಕಾಸ್ತ್ರ ಹಿಡಿದು ಗಲಭೆ, ಯಾಕಂದ್ರೆ ಕಾನೂನು ಬಾಹಿರವಾಗಿ ಗುಂಪು ಸೇರೋದು ಇದು 148 ಅಡಿಯಲ್ಲಿ ಬರುತ್ತೆ. ಸೊ ಈ ಸಂದರ್ಭದಲ್ಲಿ ಮತ್ತೊಂದು ನಾವು ಗಮನಿಸಬೇಕಾದ ವಿಚಾರ ಏನಂದ್ರೆ ಭಾರತದ ಕಾನೂನಿನ ಪ್ರಕಾರ ಯಾವುದೇ ಒಬ್ಬ ಜನಪ್ರತಿನಿಧಿಗೆ MP ಅಥವಾ MLA ಕ್ರಿಮಿನಲ್ ಪ್ರಕರಣದಲ್ಲಿ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಕಾಲ ಜೈಲು ಶಿಕ್ಷೆ ಆದ್ರೆ ಅವರು ತಕ್ಷಣವೇ ತಮ್ಮ ಸದಸ್ಯತ್ವವನ್ನ ಕಳೆದುಕೊಳ್ಳುತ್ತಾರೆ. ಸೊ ವಿನಯ್ ಕುಲಕರ್ಣಿ ಅವರಿಗೆ IPC 302 ಮತ್ತು 120B ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಆಗುವ ಸಾಧ್ಯತೆ ಇರೋದ್ರಿಂದ ತೀರ್ಪು ಅಂದ್ರೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆದ ನಂತರ ಅವರ ಶಾಸಕ ಸ್ಥಾನ ಅನರ್ಹಗೊಳ್ಳುವುದು ಬಹುತೇಕ ಖಚಿತವಾಗಿದೆ. ಈಗಾಗಲೇ ನಿನ್ನೆ ಅವರು ಮಾಧ್ಯಮದ ಎದುರು ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ಅಂದ್ರೆ ತನ್ನ ಭವಿಷ್ಯ ಇಲ್ಲಿಗೆ ಮುಗ್ದೋಯಿತು ಅನ್ನೋದು ಕೂಡ ಅವ್ರಿಗೆ ಈಗಾಗಲೇ ಅರಿವಾಗಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆದ ನಂತರ ಇವರು ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಈ ಹಿಂದೆ ಕೂಡ ಇವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವಾಗ CBI ಬಲವಾದ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಸಾಕ್ಷ್ಯಗಳನ್ನ ಮೆನ್ಷನ್ ಮಾಡಿದ್ರು ಅದನ್ನೆಲ್ಲ ಸುಪ್ರೀಂ ಕೋರ್ಟ್ ನ ಎದುರು ಮುಂದಿಟ್ಟಿದ್ರು. ಸೊ ಹೀಗಾಗಿ ಇದನ್ನ ಪ್ರಶ್ನೆ ಮಾಡಿ ಒಂದು ವೇಳೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಇವರು ಮೊರೆ ಹೋದ್ರು ಕೂಡ CBI ತನ್ನ ಸಾಕ್ಷ್ಯಾಧಾರಗಳು ಏನಿದೆ ಅದನ್ನೆಲ್ಲ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಸೊ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟವಾದ ಬಳಿಕ ವಕೀಲರ ಜೊತೆ ನಡೆಸುವ ಚರ್ಚೆಯ ಮುಂದಿನ ನಡೆ ಬಗ್ಗೆ ಕೂಡ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಆದ್ರೆ ಮಿನಿಮಮ್ ಅವರು ಈಗಾಗಲೇ ಪರಪ್ಪನಗ್ರಹಾರ ಜೈಲಲ್ಲಿ ಈ ಹಿಂದೆ ಕೂಡ ಇದ್ರು. ಸೊ ಈಗ ಮತ್ತೆ ಜೈಲ್ ಪಾಲಾಗಿದ್ದಾರೆ. ಸೊ ಇದೆಲ್ಲ ಕೋರ್ಟ್ ಪ್ರೊಸೆಸ್ ನಡೆಯುವಾಗ ಬಹಳಷ್ಟು ಡಿಲೇ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಇವರ ರಾಜಕೀಯ ಭವಿಷ್ಯ ಬಹಳಷ್ಟು ಹದಗೆಡುತ್ತೆ ಅನ್ನೋದು ಮಾತ್ರ ಇಲ್ಲಿ ಪಕ್ಕ ಆಗಿರುವಂತದ್ದು. ಯಾಕಂದ್ರೆ ಬಹಳಷ್ಟು ಅಭಿಮಾನಿಗಳು ಕೂಡ ಅವರು ನಿನ್ನೆ ಅವರ ಮನೆ ಹತ್ರ ಎಲ್ಲ ಸೇರಿದ್ರು. ನೋಡಿ ಏನಾಗುತ್ತೆ ಅನ್ನೋದು ಸದ್ಯದ ಮಟ್ಟಿಗೆ ಇವತ್ತು ಏನು ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ಅದರ ಮೇಲೆ ಶಾಸಕ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ಇದೆ ಹೇಳ್ಬೋದು. ಅದೇ ರೀತಿ ಒಂದು ವೇಳೆ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಂತಹ ತೀರ್ಪೇ ಕರೆಕ್ಟ್ ಇದೆ ಅಂತ ಏನಾದ್ರೂ ಹೇಳಿದ್ರೆ ಮತ್ತಷ್ಟು ಸಂಕಷ್ಟಕ್ಕೆ ಗುರಿಯಾಗುವ ಸಾಧ್ಯತೆ. ಯಾಕಂದ್ರೆ ಇದು ಫೈನಲ್ ಜಡ್ಜ್ಮೆಂಟ್. ಯಾಕಂದ್ರೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ತನಿಖೆಯನ್ನು ನಡೆಸಿ ಸಾಕ್ಷ್ಯಗಳನ್ನ ಕಲೆ ಹಾಕಿ ಎಲ್ಲದನ್ನ ನೋಡ್ಕೊಂಡು ಅದು ಕೂಡ ಒಂದಲ್ಲ 2 3 ಬಾರಿ ವಿಚಾರಣೆ ಮುಂದೂಡಿ ನಿನ್ನೆ ಜಡ್ಜ್ಮೆಂಟ್ ಅನ್ನ ಕೂಡ ಗಜಾನನ ಭಟ್ ಅವರು ಕೊಟ್ಟಿರುವಂತದ್ದು. ಮತ್ತೊಂದು ದಿವ್ಯ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿ ಇದೇ ರೀತಿ ಬಹುತೇಕ ಪ್ರಕರಣಗಳಲ್ಲಿ ಇದೇ ರೀತಿಯಾದಂತಹ ತೀರ್ಪುಗಳನ್ನ ಕುಲಂಕುಷವಾಗಿ ನೋಡಿ ಒಂದು ತೀರ್ಪನ್ನ ಕೂಡ ಪ್ರಕಟ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಇವರಿಗೆ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಹಿನ್ನಡೆ ಆಗುವ ಎಲ್ಲಾ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಕೂಡ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ಇದೇ ರೀತಿ ಅಂದ್ರೆ ತನ್ನ ವಿರುದ್ಧ ಸಂಚು ರೂಪಿಸಿ ಈ
ರೀತಿಯಾದಂತಹ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ ಅಂತ ಅಲ್ಲೂ ಕೂಡ ರಿಜೆಕ್ಟ್ ಆಗಿತ್ತು. ಸೊ ಇದೇ ರೀತಿ ವಿನಯ್ ಕುಲಕರ್ಣಿ ಅವರ ಒಂದು ವೇಳೆ ಅವರು ಜಾಮೀನು ಕೋರಿ ಅಥವಾ ಈ ಪ್ರಕರಣದಲ್ಲಿ ನನ್ನ ಮೇಲೆ ವಿನಾಕಾರಣ ಈ ರೀತಿಯಾದಂತಹ ಜಡ್ಜ್ಮೆಂಟ್ ಬಂದಿದೆ, ಈ ರೀತಿ ಏನಾದ್ರು ಅಲಿಗೇಷನ್ ಮಾಡಿ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುವ ಎಲ್ಲಾ ಲಕ್ಷಣಗಳು ಕೂಡ ಇರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಅದು ಬಂದಿಲ್ಲ ನೋಡು, ಇದು ಬಂದಿಲ್ಲ ನೋಡು.